ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಳ್ವಿಕೆ ವಿರುದ್ಧದ ಬಿಹಾರ ದಂಗೆಯಾಗಿ ಪರಿಣಮಿಸಿತು. ಅಲ್ಲಿ ಭಾಗವಹಿಸಿದ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್, ಬಹದ್ದೂರ್ ಶಾ, ಬೇಗಂ ಹಜರತ್ ಮಹಲ್, ಕುನ್ವರ್ ಸಿಂಗ್ ಇನ್ನಿತರ ನಾಯಕರು ಅವರವರ ಒಂದು ಸ್ಥಳದಲ್ಲಿ ದಂಗೆ ಎದ್ದರು. ಸ್ನೇಹಿತರೆ, ಅವರ ಒಂದು ಪ್ರಾದೇಶಿಕವಾಗಿ ಅವರು ದಂಗೆ ಎದ್ದಿರ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು 1857ರ ದಂಗೆಯ ಪ್ರಮುಖ ನಾಯಕರು ಮತ್ತು ಅವರ ಸ್ಥಳಗಳ ಕುರಿತು ವಿವರವಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತು ನಾವು ಝಾನ್ಸಿಯಲ್ಲಿ ನೋಡಬಹುದು, ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಬ್ರಿಟಿಷರ ವಿರುದ್ಧ ವೀರ ವೇಷದಿಂದ ಹೋರಾಡಿ ಪ್ರಮುಖ ನಾಯಕಿಯಾಗಿರ್ತಾರೆ. ಸ್ನೇಹಿತರೆ, ವೀರ ವೇಷದಿಂದ ಹೋರಾಡುತ್ತಾನೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರುತ್ತಾರೆ. ಸ್ನೇಹಿತರೆ, ಅದೇ ರೀತಿ ಕಾನ್ಪುರದಲ್ಲಿ ನಾನಾ ಸಾಹೇಬ್, ಪೇಶ್ವೆ, ತ್ಯಾತ್ಯಾ ಟೋಪಿ ಸೇನಾಪತಿ ಮತ್ತು ಅಜೀಮುಲ್ಲಾ ಖಾನ್ ಆಗಿರ್ತಾರೆ. ಸ್ನೇಹಿತರೆ, ದೆಹಲಿಯಲ್ಲಿ ಬಹದ್ದೂರ್ ಶಾ ಆಗಿರ್ತಾರೆ. ಅದೇ ರೀತಿ ಅಲ್ಲಿನ ಅವರ ಸೇನಾ ನಾಯಕ ಭಕ್ತ್ ಖಾನ್ ಆಗಿರ್ತಾರೆ. ಸ್ನೇಹಿತರೆ, ಅದೇ ರೀತಿ ಲಕ್ನೋದಲ್ಲಿ ಔದ್, ಬೇಗಂ ಹಜರತ್ ಮಹಲ್ಜಿ ರಿಷಿ, ಖದೀರ್ ಮತ್ತು ಮೌಲವಿ ಅಹಮದುಲ್ಲಾ ಆಗಿರ್ತಾರೆ. ಸ್ನೇಹಿತರೆ, ಅದೇ ರೀತಿ ಬಿಹಾರದಲ್ಲಿ ಜಗದೀಶ್ಪುರದಲ್ಲಿ ಕುನ್ವರ್ ಸಿಂಗ್ ಆಗಿರ್ತಾರೆ. ಸ್ನೇಹಿತರೆ, ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಆಗಿರ್ತಾರೆ. ಮೀರತ್ನಲ್ಲಿ ಅಥವಾ ಪಶ್ಚಿಮ UPಯಲ್ಲಿ ಕದಮ್ ಸಿಂಗ್ ಆಗಿರ್ತಾರೆ. ಸ್ನೇಹಿತರೆ, ಇನ್ನಿತ ನಾಯಕರು ಸಹ ಈ ದಂಗೆಯಲ್ಲಿ ಭಾಗವಹಿಸಿರ್ತಾರೆ. ಸ್ನೇಹಿತರೆ, ದಂಗೆ ಒಂದು ಪರಿಣಾಮ ಯಾವ ರೀತಿ ಇರ್ತದಪ್ಪ ಅಂದ್ರೆ ಕಂಪನಿ ಆಡಳಿತ ಅಂತ್ಯವಾಗಿರ್ತದೆ. ಸ್ನೇಹಿತರೆ, ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಯಾವ ರೀತಿ ಒಂದು ಪರಿಣಾಮ ಬೀರುತ್ತಪ್ಪ ಬ್ರಿಟಿಷರಿಗೆ ಅಂದರೆ ಭಾಳ ಪರಿಣಾಮ ಬೀರ್ತದೆ. ಸ್ನೇಹಿತರೆ, ಭಾರತ ದೇಶದಲ್ಲಿ ಅವರಿಗೆ ಒಂದು ಈ ದಂಗೆಯಿಂದ ಅವರು ಎಚ್ಚೆತ್ತುಕೊಳ್ತಾರೆ. ಸ್ನೇಹಿತರೆ, ಅವ್ರು ಎಚ್ಚೆತ್ತುಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಭಾರತೀಯ ದಂಗೆಯ ನಂತರ 1858ರ ಭಾರತ ಸರ್ಕಾರ ಕಾಯ್ದೆಯಡಿಯಲ್ಲಿ ಬ್ರಿಟಿಷ್ ಕಿರೀಟವನ್ನು ನೇರ ಆಡಳಿತಕ್ಕೆ ವಹಿಸಿಕೊಳ್ತಾರೆ. ಸ್ನೇಹಿತರೆ, ಅದೇ ರೀತಿ ಇಲ್ಲಿ ಗವರ್ನರ್ ಜನರಲ್ ಬದಲಾವಣೆ ಸಹ ಮಾಡ್ತಾರೆ. ಲಾರ್ಡ್ ಕ್ಯಾನಿಂಗ್ ಭಾರತ ಮೊದಲ ವೈಸ್ರಾಯರಾಗಿ ತಮ್ಮ ಸೇವೆಯನ್ನು ಆರಂಭ ಮಾಡ್ತಾರೆ. ಸ್ನೇಹಿತರೆ, ಅದೇ ರೀತಿ ಸೈನ್ಯದ ಮರು ಸಂಘಟನೆ ಮಾಡಿರ್ತಾರೆ ಬ್ರಿಟಿಷರು. 1857 ದಂಗೆಯ ನಂತರ ಮತ್ತೇನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಸೈನ್ಯದ ಒಂದು ಮರು ಸಂಘಟನೆಗೆ ಸಹ ಇವರು ಕೈ ಜೋಡಿಸಿರ್ತಾರೆ. ಸ್ನೇಹಿತರೆ, ಬ್ರಿಟಿಷ್ ಅಧಿಕಾರಿಗಳ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಭಾರತೀಯ ಸೈನಿಕ ಸಂಖ್ಯೆಯನ್ನು ಕಡಿಮೆ ಮಾಡಲಾಯಿತು. ನೋಡಿ ಸ್ನೇಹಿತರೆ, ಯಾವ ರೀತಿ ಅವರಿಗೆ ಈ ದಂಗೆಯ ಪರಿಣಾಮ ನೋಡಿ ಯಾವ ರೀತಿ ಅಂದರೆ ಭಾರತೀಯರು ಜಾಸ್ತಿ ಇದ್ದಾಗ ಆ ಸೈನ್ಯದಲ್ಲಿದ್ದಾಗ ಅವರಿಗೆ ತೊಡಕುಂಟಾಗಿರುತ್ತೆ. ಸ್ನೇಹಿತರೆ, ಅದಕ್ಕೋಸ್ಕರ ಭಾರತೀಯರ ಒಂದು ದಂಗೆಯನ್ನು ಅಂಜಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷ್ ಸೇನೆ ಸಂಖ್ಯೆಯನ್ನು ಹೆಚ್ಚು ಮಾಡಿರ್ತಾರೆ. ಸ್ನೇಹಿತರೆ, ಬ್ರಿಟಿಷ್ ಸೈನಿಕರ ಸಂಖ್ಯೆ ಕಡಿಮೆ ಮಾಡಿರ್ತಾರೆ. ಅದೇ ರೀತಿ ಇದು ಒಂದು ಗಂಭೀರ ಪರಿಣಾಮ ಇರುತ್ತೆ. ಸ್ನೇಹಿತರೆ, ಅದೇ ರೀತಿ ನೀತಿಯ ಬದಲಾವಣೆ ಮಾಡಿರ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಕೈ ಬಿಡಲಾಯಿತು. ಸ್ನೇಹಿತರೆ, 1857ರ ದಂಗೆ ಯಾವ ರೀತಿ ಪರಿಣಾಮ ಬೀರ್ತಂದರೆ ಅಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿ ತಂದಿರ್ತಾರೆ. ಆದರೆ 1857 ದಂಗೆ ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಕೈ ಬಿಡಲಾಯಿತು. ಸ್ನೇಹಿತರೆ, ರಾಜ್ಯಗಳಿಗೆ ಆಂತರಿಕ ಸ್ವಾತಂತ್ರ್ಯ ನೀಡಲಾಯಿತು. ಸ್ನೇಹಿತರೆ, ಈ ರೀತಿ ಪರಿಣಾಮ ಬೀಳುತ್ತೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ 1857 ದಂಗೆಯ ಸಂಪೂರ್ಣವಾಗಿ ವಿವರಣೆ ನೋಡೋಣ. ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಒಂದು ಚಿಕ್ಕ ನಮ್ಮದೊಂದು ಸೇವೆ ಆಗಿರುತ್ತೆ ಸ್ನೇಹಿತರೆ ಅಂತ ಹೇಳುತ್ತಾ ನಿಮಗೂ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.